ಕೆರಗೋಡು ಗ್ರಾಮದಲ್ಲಿ ಶ್ರೀ ಹನುಮ ಧ್ವಜವನ್ನ ತೆರವುಗೊಳಿಸಿರುವುದನ್ನು ವಿರೋಧಿಸಿ ಪಾಂಡವಾಪುರದಲ್ಲಿ ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ವಿರುದ್ಧ ಧಿಕ್ಕಾರ ಕೂಗಿ ಪಟ್ಟಣದಲ್ಲಿ ರಸ್ತೆ ತಡೆ ನಡೆಸಿ ತಾಲೂಕು ಆಡಳಿತ ಸೌಧಕ್ಕೆ ಮುತ್ತಿಗೆ ಹಾಕಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪಾಂಡವಾಪುರ ಪಟ್ಟಣದಲ್ಲಿ ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಸರ್ಕಾರ ಹಾಗೂ ಜಿಲ್ಲಾಡಳಿತ ವಿರುದ್ಧ ರಾಜ್ಯ ಹೆದ್ದಾರಿಯಲ್ಲಿ ಕೆಲಕಾಲ ರಸ್ತೆ ತಡೆ ನಡೆಸಿ ಮೆರವಣಿಗೆ ಮೂಲಕ ತಾಲೂಕು ಆಡಳಿತ ಸೌಧಕ್ಕೆ ಮುತ್ತಿಗೆ ಹಾಕಿ ಪುನಃ ಹನುಮ ಧ್ವಜ ಹಾರಿಸಬೇಕು ಎಂದು ಒತ್ತಾಯಿಸಿದರು. ಶ್ರೀರಂಗಪಟ್ಟಣ ತಾಲೂಕು ಬಜರಂಗದಳ ಕಾರ್ಯದರ್ಶಿ ಸುನೀಲ್ ಗೌಡ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಕಮಲೇಶ್ ಕೇಶವ್, ಡೈರಿ ಮಂಜುನಾಥ್, ಅರಳಕುಪ್ಪೆ ಯೋಗೇಶ್, ಶಂಕರ್, ಸಾಗರ್ ಸೇರಿದಂತೆ ಇನ್ನು ಅನೇಕರು ಹಾಗೂ ತಾಲೂಕಾ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ಹಿಂದೂಗಳ ದಬ್ಬಾಳಿಕೆಯನ್ನ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೆ. ಕಳೆದ ಭಾನುವಾರ ಪ್ರಚಾರ ಮಾಡಿದ್ದಾರೆ. ಕಳೆದ 40 ವರ್ಷದಿಂದ ಕೆರಗೋಡಿನಲ್ಲಿ ಒಂದು ಸ್ತಂಭದಲ್ಲಿ ಹನುಮ ಧ್ವಜ ಮತ್ತೆ ರಾಜ್ಯೋತ್ಸವ ಧ್ವಜ ಮತ್ತೆ ರಾಷ್ಟ್ರೀಯ ಹಬ್ಬಗಳಲ್ಲಿ ತ್ರಿವರ್ಣ ಧ್ವಜ 2 ಬಾರಿ ಹಾಕುವಂತ ಒಂದು ಪರಂಪರೆ ಇತ್ತು. ಅದನ್ನ ಮುಂದುವರಿಸ್ಕೊಳ್ತಾ ಇನ್ನು 108 ಅಡಿಯ 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ 108 ಅಡಿ ಒಂದು ಅರ್ಜುನ ಸ್ತಂಭ, ಏನು ಈ ಅಂಬಾರಿ ಹೊರತಿತ್ತಲ್ಲ ಅರ್ಜುನ, ಅದು ಹುತಾತ್ಮರಾದ ಅದು ಒಂದು ನೆನಪಿಗಾಗಿ ಅರ್ಜುನ ಸ್ತಂಭ ಅಂತ ನಿಂತು ಅದರಲ್ಲಿ ಇದೇ ರೀತಿ ಮುಂದುವರ್ಸೋಕ್ಕೆ 3 ಧ್ವಜನೂ ಸಹ ಆರಿಸೋದಕ್ಕೆ ಪಂಚಾಯತಿಲಿ ಅನುಮೋದನೆ ಕೊಡ್ತಾರೆ. ಅನುಮೋದನೆ ಕೊಟ್ಟಾಗ 20 ಜನ ಹಾಜರಾಗಿದ್ದಂಥ ಸದಸ್ಯರಲ್ಲಿ 18 ಜನ ಸರ್ವಾನುಮತದಿಂದ ಅಂಗೀಕಾರ ಮಾಡಿರ್ತಾರೆ. ಒಂದು ಹನುಮ ಧ್ವಜವನ್ನು ಇಳಿಸಿ ಮತ್ತೆ ಇಲ್ಲದ ಸಮಯದಲ್ಲಿ ತ್ರಿವರ್ಣ ಧ್ವಜವನ್ನು ಏರಿಸಿ ತ್ರಿವರ್ಣ ಧ್ವಜಕ್ಕೆ ಅಪಮಾನ ಮಾಡಿದ್ದಾರೆ. ಪ್ರಾಣಕ್ಕೆ ನಾವು ಎದುರ್ಕಂಡು ನಾವು ಯಾರು ಕೂರವರಲ್ಲ. ಎಷ್ಟು ಕೇಸ್ ಹಾಕ್ಬೋದಪ್ಪ, ಆ ಕೇಸನ್ನ ನಾವೆಲ್ಲ ಮಾನಸಿಕವಾಗಿ ದೈಹಿಕವಾಗಿ ಎದುರಿಸ್ಲಿಕ್ಕೆ ನಾವೆಲ್ಲ ಪಿಚ್ಚಿಗಿಳಿದಿರೋದು. ಏನ್ ಕೇಸ್ ಹಾಕೋದು, ಲಾಠಿ ಚಾರ್ಜ್ ಮಾಡೋದು, ಲಾಠಿ ಚಾರ್ಜ್ ಪೊಲೀಸ್ ಇಲಾಖೆಗೆ ನಾನು ಶ್ರೀರಂಗಪಟ್ಟಣದಲ್ಲಿ ಆಗ್ಲೇ 10 ತಿಂಗಳ ಹಿಂದೆನೆ ಎಚ್ಚರಿಕೆ ಕೊಟ್ಟಿದ್ದೆ. ಪೊಲೀಸ್ ಇಲಾಖೆಯವರು ಎಲ್ಲ ನಮ್ಮವರಿದ್ದೀರಿ, ನಿಮ್ಮ ರಕ್ಷಣೆಗೆ ಹಿಂದೂ ಪರ ಸಂಘಟನೆಗಳು ಏನು ಬಜರಂಗದಳ, ವಿಶ್ವ ಹಿಂದೂ ಪರಿಷತ್ತು ಎಲ್ಲ ನಮ್ಮ ಹಿಂದೂ ಪರ ಸಂಘಟನೆಗಳೇ ಬರಬೇಕಾಯ್ತದೆ ಅಂತ ನಾನು ಮೊನ್ನೆ ಈಗ 6 ತಿಂಗಳು ವರ್ಷದಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದೆ. ಈ ದಿನ ಕೇಸನ್ನ ಹಾಕಿ ಏನು ಅಲ್ಲಿ ಒಂದು ಉದ್ವೇಗದ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿರುವಂತದ್ದು ಏನು ಈ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಬಹಳ ಸೂಕ್ಷ್ಮವಾಗಿ ಭಾವನಾತ್ಮಕವಾದಂತ ಸಂಬಂಧ ಈ ಧ್ವಜ, ಈ ಧರ್ಮ, ಹಿಂದೂ ಧರ್ಮಕ್ಕೆ ಇರತಕ್ಕಂಥದ್ದನ್ನ ಯಾವುದೇ ಆಡಳಿತ ವರ್ಗ ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಯಾವುದೋ ರಾಜಕೀಯ ವ್ಯಕ್ತಿಗಳಿಗೆ ಏನು ಗೊಂಬೆಯಾಗಿ ಕುಣಿತಿದೆ ಬಂದಿಲ್ಲ. ನಮ್ಮದೇ ಆದಂತ ಬದುಕಿನಲ್ಲಿ ಹೋಯ್ತಾ ಇರ್ಬೇಕಾದ ಸಂದರ್ಭದಲ್ಲಿ ಜಿಲ್ಲಾಡಳಿತ ಇದನ್ನು ಮೈ ಮೇಲೆ ಇಳ್ಕೊಂಡಿದೆ. ಯಾರೋ ಉಸ್ತುವಾರಿ ಸಚಿವರು ಹೇಳ್ತಾರೆ ಇದು ಮಂಗಳೂರ್ನ ಮಾಡ್ಲಿಕ್ಕೆ ಹೊರಟವ್ರೆ ಅಂತ. ಖಂಡಿತ ನಾವು ಮಂಗಳೂರು ಮಾಡ್ಲಿಕ್ಕೆ ಹೊರಟಿಲ್ಲ. ನಾವು ಮಾಡೋದು ಏನು ಮಂಡ್ಯ ಜಿಲ್ಲೆಯ ಸ್ಟೈಲು, ಭಾಷೆ, ಆ ಭಾಷೆಯಲ್ಲಿ ನಾವು ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದು. ಇದು ಪ್ರಾರಂಭ, ಈಗ ಪ್ರಾರಂಭ ಆಗ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಏನು ಗರ್ ಮೇ ಹನುಮನ್ ಧ್ವಜ, ಲಾಠಿ ಚಾರ್ಜ್, ಏನ್ ನಾವಿರೋದು ಮತ್ತು ಬಾಕಿ ಟೈಮಲ್ಲಿ ಹನುಮ ಧ್ವಜ ಹಾರಿಸ್ತಿದ್ರು. ಅದು ಸರ್ಕಾರಕ್ಕೆ ಯಾವ ರೀತಿ ಕಾಣಿಸ್ತೋ ಗೊತ್ತಿಲ್ಲ. ಜಿಲ್ಲಾಡಳಿತದ ಮೇಲೆ ಒತ್ತಡ ಹಾಕಿ ಅವತ್ತು ಭಾನುವಾರ ಮಧ್ಯಾಹ್ನ 3 ಗಂಟೆ ಧ್ವಜಗಳು ಅವಮಾನ ಮಾಡಲ್ಲ.
ನಾವು ಅದನ್ನ ಬಲವಂತವಾಗಿ ಇಳಿಸಿ ನಾವು ಹನುಮ ಧ್ವಜ ಏರ್ಸಕ್ಕಾಗಲ್ಲ. ಅದಕ್ಕೋಸ್ಕರನೇ ಅದೊಂದು ಒಂದು ಪುರಾಣಿ ರೀತಿ ಬೆಳೆಸ್ಕೊಂಡಿದ್ದಾರೆ ರಾಷ್ಟ್ರಧ್ವಜನ. ರಾಷ್ಟ್ರಧ್ವಜಕ್ಕೂ ಅವಮಾನ ಮಾಡಿದ್ದಾರೆ, ಹನುಮ ಧ್ವಜಕ್ಕೂ ಅವಮಾನ ಮಾಡಿದ್ದಾರೆ. ಇದನ್ನ ಖಂಡಿಸಿ